ಓಕೆ, ನಾವು ಪ್ರತಿದಿನ ಒಂದು ವಿಶೇಷ ಸೀರೀಸ್ ಜೊತೆ ಬಂದೀವಿ. ಇವತ್ತು ಸಿದ್ದರಾಮಯ್ಯನವರ ಸೀರೀಸ್ನ ಕೊನೆ ಎಪಿಸೋಡ್. ಮುಂದಿನ ವಾರದಿಂದ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೆಳೆದ ಕಥೆಯನ್ನು ಹೇಳ್ತಾ ಹೋಗ್ತೀನಿ, ಆಮೇಲೆ BJP ಕಥೆ, ಆಮೇಲೆ ಎಲ್ಲ ಹೇಳ್ತಾ ಹೋಗ್ತೀನಿ. ಇವತ್ತು ಸೀರೀಸ್ನ ಕೊನೆಯಲ್ಲಿ ಸಿದ್ದರಾಮಯ್ಯ ಓದಿದ ಶಾಲೆ, ಅದರ ಬಗ್ಗೆ ಹೇಳ್ತೀನಿ. ಇದು ಬಲು ವಿಶೇಷವಾದದ್ದು. ಮುಖ್ಯಮಂತ್ರಿಯಿಂದ ಉದ್ಘಾಟನೆಗೊಂಡ ಶಾಲೆಯಲ್ಲಿ ಸಿದ್ದಣ್ಣ ಓದಿದರು. ಇನ್ನು CMಗೆ ಯಾವ ಊಟ ಇಷ್ಟ, ಡ್ಯಾನ್ಸ್ ಮೇಲೆ ಯಾಕಷ್ಟು ಮೋಹ ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ. ನೋಡೋಣ ಬನ್ನಿ. ಸಿಎಂ ಉದ್ಘಾಟಿಸಿದ ಶಾಲೆಯಲ್ಲೇ ಸಿದ್ದು ಓದು. ಸಿದ್ದು ಜೀವನ ಚರಿತ್ರೆಯ ವಿಶೇಷ ಅಧ್ಯಾಯ ಶುರುವಾಗಿದ್ದು ಸಿದ್ದರಾಮನ ಹುಂಡಿಯಿಂದಲೇ. ಹುಟ್ಟೂರಿನಲ್ಲೇ 1ರಿಂದ 7ನೇ ತರಗತಿ ಓದಿದ್ರು. ಈ ಶಾಲೆ ಆರಂಭವಾಗಿದ್ದು 1952ರಲ್ಲಿ. ಶಾಲಾ ಕಟ್ಟಡ ಉದ್ಘಾಟನೆಗೆ ಅಂದಿನ ಸಿಎಂ ಕೆಂಗಲ್ ಹನುಮಂತಯ್ಯ ಎತ್ತಿನ ಗಾಡಿಯಲ್ಲಿ ಬಂದಿದ್ರಂತೆ. ಮುಖ್ಯಮಂತ್ರಿ ಕೈಯಿಂದ ಉದ್ಘಾಟನೆಗೊಂಡ ಶಾಲೆಯಲ್ಲೇ ಓದಿದ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಯಾಗಿದ್ದಾರೆ. ನೋಡ್ರಿ, ನಿಮ್ಮ ಹುಡುಗರು ಇದ್ದಾರಲ್ಲ ಸ್ಕೂಲ್ಗೆ ಸೇರಿಸ್ಬಿಡಿ ಅಂತ ಹೇಳಿದ್ರು. ಯಾವಾಗ ಬೇಡ್ರೆ ನಮ್ಮ ಹುಡುಗ ಯಮದನ ಮೇಯಿಸ್ಕೊಂಡಿರಲಿ ಯಾವ ಸ್ಕೂಲು ಅಂತಂದರು. ಇಲ್ಲ ಗೌಡ್ರೆ, ನೀವು ಸೇರಿಸಿ, ಮುಂದೆ ಭವಿಷ್ಯ ಯಾರಿಗೂ ಗೊತ್ತು ಅಂತ ಅವ್ರು ಹೇಳಿದ್ರು. ಆಗ ಅವರು 4ನೇ ತರಗತಿಗೆ ನಮ್ಮ ಕ್ಲಾಸ್ಮೇಟ್ಗೆ ಅವ್ರನ್ನೇ ಎಂಟ್ರಿ ಮಾಡ್ಕೊಂಡ್ರು. ಸಿದ್ದರಾಮಯ್ಯ ಡಾಕ್ಟರ್ ಆಗಬೇಕಿತ್ತು. ಸಿದ್ದರಾಮಯ್ಯ ಹುಂಡಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಕುಪ್ಪೇಗಾಲದಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ವಿದ್ಯಾವರ್ಧಕ ಶಾಲೆಯಲ್ಲಿ PUC ಓದಿ ಯುವರಾಜ ಕಾಲೇಜಿನಲ್ಲಿ BSc ಕಲಿತಿದ್ದ ಸಿದ್ದರಾಮಯ್ಯ MBBS ಓದಬೇಕು ಅಂದ್ಕೊಂಡಿದ್ರು. ಅಂದಿನ ಸಿಎಂ ನಿಜಲಿಂಗಪ್ಪ ಸಂಪುಟದ ಸಚಿವ Y ರಾಮಚಂದ್ರ ಮನವಿ ಮಾಡಿದ್ರೂ ಸೀಟು ಸಿಗಲಿಲ್ಲ. ಆದ್ದರಿಂದ LLB ಮಾಡಿ 1972ರಿಂದ 1983 ಫೆಬ್ರವರಿಯವರೆಗೆ ವಕೀಲಿಕೆ ಮಾಡಿದ್ರು. ನೇ ಇಸ್ವಿನಲ್ಲಿ ಇಲ್ಲಿ LLBಗೆ ಸೇರಿದ್ರು. 72ರ ತನಕ ಇಲ್ಲಿ LLB ಕೋರ್ಸ್ ಮಾಡಿ ಕಂಪ್ಲೀಟ್ ಮಾಡಿಕೊಂಡ್ರು. ಮತ್ತು ಶಾರದಾ ವಿಲಾಸ್ ಕಂಟು ಅಂತಾರೆ ಅವರಿಗೆ ತುಂಬ ಅಭಿಮಾನ ಜಾಸ್ತಿ. ಅವರು ಪ್ರತಿ ಸರಿನೂ ಪ್ರತಿ ಕಡೆನೂ ಹೇಳ್ತಾರೆ, ನನ್ನ ರಾಜಕೀಯ ಜೀವನ ಇಲ್ಲೇ ಸ್ಟಾರ್ಟ್ ಆಗಿದ್ದು, ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ಇನ್ಸ್ಪೈರ್ ಆಗಿದ್ದೆ ಇಲ್ಲಿ ಅಂತಂದ್ಬಿಟ್ಟು ಪ್ರತಿ ಸರಿನೂ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯಗೆ ಮೀನಿನ ಸಾರು ಇಷ್ಟ. ಸಿದ್ದರಾಮಯ್ಯ ಸಾಮಾನ್ಯವಾಗಿ ಉಪ್ಸಾರು, ಮುದ್ದೆ ಊಟ ಮಾಡ್ತಾರೆ. ಆದ್ರೆ ನಾಟಿ ಕೋಳಿ ಹಾಗೂ ಮೀನಿನ ಸಾಂಬಾರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾಟಿ ಕೋಳಿ ಮೀನು ಸಾಂಬಾರ್ ಮಾಡಿದ್ರೆ ಬಾಯಿ ಚಪ್ಪರಿಸಿ ಊಟ ಮಾಡ್ತಾರೆ. ಸಿದ್ದು ಹುಟ್ಟೂರಿಗೆ ಸಿದ್ದರಾಮನ ಹುಂಡಿ ಅನ್ನೋದ್ಯಾಕೆ? 1565ರಲ್ಲಿ ತಾಳಿಕೋಟೆ ಕದನ ನಡೆದಾಗ ಕೆಲವರು ಸಿದ್ದರಾಮನ ಹುಂಡಿಗೆ ಬಂದ್ರು. ಆಗ ವಲಸೆ ಬಂದವರಲ್ಲಿ ಸಿದ್ದರಾಮೇಗೌಡರು ಒಬ್ರು. ಅವರನ್ನೇ ಊರಿನ ಮೂಲ ಪುರುಷ ಎಂದು ಪರಿಗಣಿಸಿ ಸಿದ್ದರಾಮನ ಹುಂಡಿ ಅಂತ ಹೆಸರಿಟ್ರಂತೆ. ಸಿದ್ದರಾಮಯ್ಯ ಊರಿನ ಜಾತ್ರೆ ಮಿಸ್ ಮಾಡೋದಿಲ್ಲ. ಸಿದ್ದರಾಮನ ಹುಂಡಿಯಲ್ಲಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಸಿದ್ದರಾಮಯ್ಯ ಎಲ್ಲಿದ್ದರೂ ಜಾತ್ರೆಗೆ ಬರ್ತಾರೆ, ಸ್ಟೆಪ್ ಹಾಕಿ ಹೋಗ್ತಾರೆ. ಮಾಡ್ತಾರೆ ದೇವ್ರ ಹಬ್ಬ. ಸುಮ್ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಾರ, ಅವರು ಹಬ್ಬ ಮಾಡ್ಸೋದಕ್ಕೆ 3 ವರ್ಷಕ್ಕೆ ಹಬ್ಬ ಮಾಡ್ತೀನಿ ಬರ್ತಾರ. ಆಗ ಬಂದು ಈರ್ಕೆ ಕುಣಿತಾರಾಗ ಅದೇ ಡ್ಯಾನ್ಸವರು ಈರ್ಕೆ ಕುಣಿಯೋದೇ. ಅದೇ ನಮ್ಮ ಊರಲ್ಲಿ ಇವತ್ತೆಲ್ಲ ಅಚ್ಚಿಂದು ನಮ್ಮ ತಾಯಿ ತಂದೆ ಇತ್ತಿಂದು ಅದು ಈರ್ಕೆ ನಮ್ಮ ದೇವಸ್ಥಾನ ಮುಂದೆ ಕುಣಿಬೇಕು. ಅದೇ ಕೆಲಸ ಅವ್ರು ಬಿಟ್ಟಿದ್ದು. ಆಗ ಒಂದು 50 ಜನ ಕುಣಿತಿರುವಾಗ ಈಗಲೂ ನಮ್ಮ ಮಗನ ಸೇರಿದ್ದು. ಈಗ ನಮ್ಮ ಮೊಮ್ಮೈಕ್ಳು ಸೇರ್ತೀವಿ, ಅವ್ರ ಥರ ಈಗಲೂ ಕುಣಿಯೋದೇ ಬರಲ್ಲ. ಈಗಲೂ ಅಷ್ಟು ಥರ ಕೈ ತೋರಿಸೋದು ಬರಲ್ಲ. ಆ ಥರ ಅವರೇ ಒಂದನೇದು ಅಲ್ಲ. ಆಗ ಚಿಕ್ಕದಲ್ಲಿ ಯಾವನೋ 5 ರೂಪಾಯಿ ಬಹುಮಾನ ಕೊಟ್ಟಿದ್ದಂತ ಅವ್ರಿಗೆ. ಅದೇ ಆಗ ದೊಡ್ಡ ಕಾಸು 5 ರೂಪಾಯಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನಾವು ಪ್ರತಿದಿನ ಒಂದು ವಿಶೇಷ ಸೀರೀಸ್ ಜೊತೆ ಬಂದೀವಿ. ಇವತ್ತು ಸಿದ್ದರಾಮಯ್ಯನವರ
ಸೀರೀಸ್ನ ಕೊನೆ ಎಪಿಸೋಡ್. ಮುಂದಿನ ವಾರದಿಂದ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೆಳೆದ ಕಥೆಯನ್ನು ಹೇಳ್ತಾ ಹೋಗ್ತೀನಿ, ಆಮೇಲೆ BJP ಕಥೆ, ಆಮೇಲೆ ಎಲ್ಲ ಹೇಳ್ತಾ ಹೋಗ್ತೀನಿ. ಇವತ್ತು ಸೀರೀಸ್ನ ಕೊನೆಯಲ್ಲಿ ಸಿದ್ದರಾಮಯ್ಯ ಓದಿದ ಶಾಲೆ, ಅದರ ಬಗ್ಗೆ ಹೇಳ್ತೀನಿ. ಇದು ಬಲು ವಿಶೇಷವಾದದ್ದು. ಮುಖ್ಯಮಂತ್ರಿಯಿಂದ ಉದ್ಘಾಟನೆಗೊಂಡ ಶಾಲೆಯಲ್ಲಿ ಸಿದ್ದಣ್ಣ ಓದಿದರು. ಇನ್ನು CMಗೆ ಯಾವ ಊಟ ಇಷ್ಟ, ಡ್ಯಾನ್ಸ್ ಮೇಲೆ ಯಾಕಷ್ಟು ಮೋಹ ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ, ನೋಡೋಣ ಬನ್ನಿ. ಸಿಎಂ ಉದ್ಘಾಟಿಸಿದ ಶಾಲೆಯಲ್ಲೇ ಸಿದ್ದು ಓದು. ಸಿದ್ದು ಜೀವನ ಚರಿತ್ರೆಯ ವಿಶೇಷ ಅಧ್ಯಾಯ ಶುರುವಾಗಿದ್ದು ಸಿದ್ದರಾಮನ ಹುಂಡಿಯಿಂದಲೇ. ಹುಟ್ಟೂರಿನಲ್ಲೇ 1ರಿಂದ 7ನೇ ತರಗತಿ ಓದಿದ್ರು. ಈ ಶಾಲೆ ಆರಂಭವಾಗಿದ್ದು 1952ರಲ್ಲಿ. ಶಾಲಾ ಕಟ್ಟಡ ಉದ್ಘಾಟನೆಗೆ ಅಂದಿನ ಸಿಎಂ ಕೆಂಗಲ್ ಹನುಮಂತಯ್ಯ ಎತ್ತಿನ ಗಾಡಿಯಲ್ಲಿ ಬಂದಿದ್ರಂತೆ. ಮುಖ್ಯಮಂತ್ರಿ ಕೈಯಿಂದ ಉದ್ಘಾಟನೆಗೊಂಡ ಶಾಲೆಯಲ್ಲೇ ಓದಿದ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಯಾಗಿದ್ದಾರೆ. ನೋಡ್ರಿ ನಿಮ್ಮ ಹುಡುಗರು ಇದ್ದಾರಲ್ಲ ಸ್ಕೂಲ್ಗೆ ಸೇರಿಸ್ಬಿಡಿ ಅಂತ ಹೇಳಿದ್ರು. ಯಾವಾಗ ಬೇಡ್ರೆ ನಮ್ಮ ಹುಡುಗ ಯಮ್ಮದನ್ನ ಮೇಯಿಸ್ಕೊಂಡಿರಲಿ ಯಾವ ಸ್ಕೂಲು ಅಂತಂದರು. ಇಲ್ಲ ಗೌಡ್ರೆ ನೀವು ಸೇರಿಸಿ ಮುಂದೆ ಭವಿಷ್ಯ ಯಾರಿಗೂ ಗೊತ್ತು ಅಂತ ಅವ್ರು ಹೇಳಿದ್ರು. ಆಗ ಅವರು 4ನೇ ತರಗತಿಗೆ ನಮ್ಮ ಕ್ಲಾಸ್ಮೇಟ್ಗೆ ಅವ್ರನ್ನೇ ಎಂಟ್ರಿ ಮಾಡ್ಕೊಂಡ್ರು. ಸಿದ್ದರಾಮಯ್ಯ ಡಾಕ್ಟರ್ ಆಗಬೇಕಿತ್ತು. ಸಿದ್ದರಾಮಯ್ಯ ಹುಂಡಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಕುಪ್ಪೇಗಾಲದಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ವಿದ್ಯಾವರ್ಧಕ ಶಾಲೆಯಲ್ಲಿ PUC ಓದಿ ಯುವರಾಜ ಕಾಲೇಜಿನಲ್ಲಿ BSc ಕಲಿತಿದ್ದ ಸಿದ್ದರಾಮಯ್ಯ MBBS ಓದಬೇಕು ಅಂದ್ಕೊಂಡಿದ್ರು. ಅಂದಿನ ಸಿಎಂ ನಿಜಲಿಂಗಪ್ಪ ಸಂಪುಟದ ಸಚಿವ ವೈ ರಾಮಚಂದ್ರ ಮನವಿ ಮಾಡಿದ್ರೂ ಸೀಟು ಸಿಗಲಿಲ್ಲ. ಆದ್ದರಿಂದ LLB ಮಾಡಿ 1972ರಿಂದ 1983 ಫೆಬ್ರವರಿಯವರೆಗೆ ವಕೀಲಿಕೆ ಮಾಡಿದ್ರು. ನೇ ಇಸ್ವಿನಲ್ಲಿ ಇಲ್ಲಿ LLBಗೆ ಸೇರಿದ್ರು. 72 ತನಕ ಇಲ್ಲಿ LLB ಕೋರ್ಸ್ ಮಾಡಿ ಕಂಪ್ಲೀಟ್ ಮಾಡಿಕೊಂಡ್ರು. ಮತ್ತು ಶಾರದಾ ವಿಲಾಸ್ ಕಂಟು ಅಂತಾರೆ ಅವರಿಗೆ ತುಂಬ ಅಭಿಮಾನ ಜಾಸ್ತಿ. ಅವರು ಪ್ರತಿ ಸರಿನೂ ಪ್ರತಿ ಕಡೆನೂ ಹೇಳ್ತಾರೆ, ನನ್ನ ರಾಜಕೀಯ ಜೀವನ ಇಲ್ಲೇ ಸ್ಟಾರ್ಟ್ ಆಗಿದ್ದು, ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ಇನ್ಸ್ಪೈರ್ ಆಗಿದ್ದೆ ಇಲ್ಲಿ ಅಂತಂದ್ಬಿಟ್ಟು ಪ್ರತಿ ಸರಿನೂ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯಗೆ ಮೀನಿನ ಸಾರು ಇಷ್ಟ. ಸಿದ್ದರಾಮಯ್ಯ ಸಾಮಾನ್ಯವಾಗಿ ಉಪ್ಸಾರು, ಮುದ್ದೆ ಊಟ ಮಾಡ್ತಾರೆ. ಆದ್ರೆ ನಾಟಿ ಕೋಳಿ ಹಾಗೂ ಮೀನಿನ ಸಾಂಬಾರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾಟಿ ಕೋಳಿ ಮೀನು ಸಾಂಬಾರ್ ಮಾಡಿದ್ರೆ ಬಾಯಿ ಚಪ್ಪರಿಸಿ ಊಟ ಮಾಡ್ತಾರೆ. ಸಿದ್ದು ಹುಟ್ಟೂರಿಗೆ ಸಿದ್ದರಾಮನ ಹುಂಡಿ ಅನ್ನೋದ್ಯಾಕೆ? 1565ರಲ್ಲಿ ತಾಳಿಕೋಟೆ ಕದನ ನಡೆದಾಗ ಕೆಲವರು ಸಿದ್ದರಾಮನ ಹುಂಡಿಗೆ ಬಂದ್ರು. ಆಗ ವಲಸೆ ಬಂದವರಲ್ಲಿ ಸಿದ್ದರಾಮೇಗೌಡರು ಒಬ್ರು. ಅವರನ್ನೇ ಊರಿನ ಮೂಲ ಪುರುಷ ಎಂದು ಪರಿಗಣಿಸಿ ಸಿದ್ದರಾಮನ ಹುಂಡಿ ಅಂತ ಹೆಸರಿಟ್ರಂತೆ. ಸಿದ್ದರಾಮಯ್ಯ ಊರಿನ ಜಾತ್ರೆ ಮಿಸ್ ಮಾಡೋದಿಲ್ಲ. ಸಿದ್ದರಾಮನ ಹುಂಡಿಯಲ್ಲಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಸಿದ್ದರಾಮಯ್ಯ ಎಲ್ಲಿದ್ದರೂ ಜಾತ್ರೆಗೆ ಬರ್ತಾರೆ, ಸ್ಟೆಪ್ ಹಾಕಿ ಹೋಗ್ತಾರೆ. ಒಳ್ಳೆ ಮಾಡ್ತಾರೆ ದೇವ್ರ ಹಬ್ಬ. ಸುಮ್ಮನೆ ದೇವಸ್ಥಾನಕ್ಕೆ ಬಂದಾಗ ಅವರು ಹಬ್ಬ ಮಾಡಿಸೋದಕ್ಕೆ 3 ವರ್ಷಕ್ಕೆ ಹಬ್ಬ ಮಾಡ್ತೀನಿ ಗೊತ್ತಲ್ಲ. ಆಗ ಬಂದು ಈರ್ಕೆ ಕುಣಿತಾರಾಗ ಅದೇ ಡ್ಯಾನ್ಸ್ ಅವರು ಈರ್ಕೆ ಕುಣಿಯೋದೇ. ಅದೇ ನಮ್ಮ ಊರಲ್ಲಿ ಇವತ್ತೆಲ್ಲ ಅಚ್ಚಿಂದು ನಮ್ಮ ತಾಯಿ ತಂದೆ ಇತ್ತು, ಅದು ಈರ್ಕೆ ನಮ್ಮ ದೇವಸ್ಥಾನ ಮುಂದೆ ಕುಣಿಬೇಕು. ಅದೇ ಕೆಲಸ ಅವ್ರು ಬಿಟ್ಟಿದ್ದು. ಆಗ ಒಂದು 50 ಜನ ಕುಣಿತಿದ್ರು. ಆಗ ಈಗಲೂ ನಮ್ಮ ಮಗನಿಗೆ ಸೇರಿದ್ದು. ಈಗ ನಮ್ಮ ಮೊಮ್ಮೈಕ್ಳು ಸೇರ್ತೀವಿ, ಅವ್ರ ಥರ ಈಗಲೂ ಕುಣಿಯೋದೇ ಬರಲ್ಲ. ಈಗಲೂ ಅಷ್ಟು ಥರ ಕೈ ತೋರಿಸೋದು ಬರಲ್ಲ ಆ ಥರ. ಅವರೇ ಒಂದೇ ಅದು ಅಲ್ಲ. ಆಗ ಚಿಕ್ಕದಲ್ಲಿ ಯಾವನೋ 5 ರೂಪಾಯಿ ಬಹುಮಾನ ಕೊಟ್ಟಿದ್ದಂತ ಅವ್ರಿಗೆ. ಅದೇ ಆಗ ದೊಡ್ಡ ಕಾಸು 5 ರೂಪಾಯಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನಾವು ಪ್ರತಿದಿನ ಒಂದು ವಿಶೇಷ ಸೀರೀಸ್ ಜೊತೆ ಬಂದೀವಿ. ಇವತ್ತು ಕೊನೆ. ಇವತ್ತು ಸಿದ್ದರಾಮಯ್ಯನವರ ಸೀರೀಸ್ನ ಕೊನೆ ಎಪಿಸೋಡ್. ಮುಂದಿನ ವಾರದಿಂದ ನಾವು
ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೆಳೆದ ಕಥೆಯನ್ನು ಹೇಳ್ತಾ ಹೋಗ್ತೀನಿ, ಆಮೇಲೆ ಬಿ ಜೆ ಪಿ ಕಥೆ, ಆಮೇಲೆ ಎಲ್ಲ ಹೇಳ್ತಾ ಹೋಗ್ತೀನಿ. ಇವತ್ತು ಸೀರೀಸ್ನ ಕೊನೆಯಲ್ಲಿ ಸಿದ್ದರಾಮಯ್ಯ ಓದಿದ ಶಾಲೆ, ಅದರ ಬಗ್ಗೆ ಹೇಳ್ತೀನಿ. ಇದು ಬಲು ವಿಶೇಷವಾದದ್ದು. ಮುಖ್ಯಮಂತ್ರಿಯಿಂದ ಉದ್ಘಾಟನೆಗೊಂಡ ಶಾಲೆಯಲ್ಲಿ ಸಿದ್ದಣ್ಣ ಓದಿದರು. ಇನ್ನು ಸಿ ಎಂಗೆ ಯಾವ ಊಟ ಇಷ್ಟ, ಡ್ಯಾನ್ಸ್ ಮೇಲೆ ಯಾಕಷ್ಟು ಮೋಹ ಅಂತ ಕಂಪ್ಲೀಟಾಗಿ ಹೇಳ್ತೀನಿ, ನೋಡೋಣ ಬನ್ನಿ. ಸಿಎಂ ಉದ್ಘಾಟಿಸಿದ ಶಾಲೆಯಲ್ಲೇ ಸಿದ್ದು ಓದು. ಸಿದ್ದು ಜೀವನ ಚರಿತ್ರೆಯ ವಿಶೇಷ ಅಧ್ಯಾಯ ಶುರುವಾಗಿದ್ದು ಸಿದ್ದರಾಮನ ಹುಂಡಿಯಿಂದಲೇ. ಹುಟ್ಟೂರಿನಲ್ಲೇ 1ರಿಂದ 7ನೇ ತರಗತಿ ಓದಿದ್ರು. ಈ ಶಾಲೆ ಆರಂಭವಾಗಿದ್ದು 1952ರಲ್ಲಿ. ಶಾಲಾ ಕಟ್ಟಡ ಉದ್ಘಾಟನೆಗೆ ಅಂದಿನ ಸಿಎಂ ಕೆಂಗಲ್ ಹನುಮಂತಯ್ಯ ಎತ್ತಿನ ಗಾಡಿಯಲ್ಲಿ ಬಂದಿದ್ರಂತೆ. ಮುಖ್ಯಮಂತ್ರಿ ಕೈಯಿಂದ ಉದ್ಘಾಟನೆಗೊಂಡ ಶಾಲೆಯಲ್ಲೇ ಓದಿದ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಯಾಗಿದ್ದಾರೆ. ನೋಡ್ರಿ, ನಿಮ್ಮ ಹುಡುಗರು ಇದ್ದಾರಲ್ಲ ಸ್ಕೂಲ್ಗೆ ಸೇರಿಸ್ಬಿಡಿ ಅಂತ ಹೇಳಿದ್ರು. ಯಾವಾಗ ಬೇಡ್ರೆ ನಮ್ಮ ಹುಡುಗ ಯಮ್ಮದನ್ನ ಮೇಯಿಸ್ಕೊಂಡಿರಲಿ ಯಾವ ಸ್ಕೂಲು ಅಂತಂದರು. ಇಲ್ಲ ಗೌಡ್ರೆ, ನೀವು ಸೇರಿಸಿ ಮುಂದೆ ಭವಿಷ್ಯ ಯಾರಿಗೂ ಗೊತ್ತು ಅಂತ ಅವ್ರು ಹೇಳಿದ್ರು. ಆಗ ಅವರು 4ನೇ ತರಗತಿಗೆ ನಮ್ಮ ಕ್ಲಾಸ್ಮೇಟ್ಗೆ ಅವ್ರನ್ನ ಎಂಟ್ರಿ ಮಾಡ್ಕೊಂಡ್ರು. ಸಿದ್ದರಾಮಯ್ಯ ಡಾಕ್ಟರ್ ಆಗಬೇಕಿತ್ತು. ಸಿದ್ದರಾಮಯ್ಯ ಹುಂಡಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಕುಪ್ಪೇಗಾಲದಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ವಿದ್ಯಾವರ್ಧಕ ಶಾಲೆಯಲ್ಲಿ ಪಿಯುಸಿ ಓದಿ ಯುವರಾಜ ಕಾಲೇಜಿನಲ್ಲಿ ಬಿಎಸ್ಸಿ ಕಲಿತಿದ್ದ ಸಿದ್ದರಾಮಯ್ಯ ಎಂಬಿಬಿಎಸ್ ಓದಬೇಕು ಅಂದ್ಕೊಂಡಿದ್ರು. ಅಂದಿನ ಸಿಎಂ ನಿಜಲಿಂಗಪ್ಪ ಸಂಪುಟದ ಸಚಿವ ವೈ ರಾಮಚಂದ್ರ ಮನವಿ ಮಾಡಿದ್ರೂ ಸೀಟು ಸಿಗಲಿಲ್ಲ. ಆದ್ದರಿಂದ LLB ಮಾಡಿ 1972ರಿಂದ 1983 ಫೆಬ್ರವರಿಯವರೆಗೆ ವಕೀಲಿಕೆ ಮಾಡಿದ್ರು. ನೇ ಇಸ್ವಿನಲ್ಲಿ ಇಲ್ಲಿ LLBಗೆ ಸೇರಿದ್ರು. 72 ತನಕ ಇಲ್ಲಿ LLB ಕೋರ್ಸ್ ಮಾಡಿ ಕಂಪ್ಲೀಟ್ ಮಾಡಿಕೊಂಡ್ರು. ಮತ್ತು ಶಾರದಾ ವಿಲಾಸ್ ಕಂಡು ಅಂದರೆ ಅವರಿಗೆ ತುಂಬ ಅಭಿಮಾನ ಜಾಸ್ತಿ. ಅವರು ಪ್ರತಿ ಸರಿನೂ ಪ್ರತಿ ಕಡೆನೂ ಹೇಳ್ತಾರೆ, ನನ್ನ ರಾಜಕೀಯ ಜೀವನ ಇಲ್ಲೇ ಸ್ಟಾರ್ಟ್ ಆಗಿದ್ದು, ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ಇನ್ಸ್ಪೈರ್ ಆಗಿದ್ದೆ ಇಲ್ಲಿ ಅಂತಂದ್ಬಿಟ್ಟು ಪ್ರತಿ ಸರಿನೂ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯಗೆ ಮೀನಿನ ಸಾರು ಇಷ್ಟ. ಸಿದ್ದರಾಮಯ್ಯ ಸಾಮಾನ್ಯವಾಗಿ ಉಪ್ಸಾರು, ಮುದ್ದೆ ಊಟ ಮಾಡ್ತಾರೆ. ಆದ್ರೆ ನಾಟಿ ಕೋಳಿ ಹಾಗೂ ಮೀನಿನ ಸಾಂಬಾರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾಟಿ ಕೋಳಿ ಮೀನು ಸಾಂಬಾರ್ ಮಾಡಿದ್ರೆ ಬಾಯಿ ಚಪ್ಪರಿಸಿ ಊಟ ಮಾಡ್ತಾರೆ. ಸಿದ್ದು ಹುಟ್ಟೂರಿಗೆ ಸಿದ್ದರಾಮನ ಹುಂಡಿ ಅನ್ನೋದ್ಯಾಕೆ? 1565ರಲ್ಲಿ ತಾಳಿಕೋಟೆ ಕದನ ನಡೆದಾಗ ಕೆಲವರು ಸಿದ್ದರಾಮನ ಹುಂಡಿಗೆ ಬಂದ್ರು. ಆಗ ವಲಸೆ ಬಂದವರಲ್ಲಿ ಸಿದ್ದರಾಮೇಗೌಡರು ಒಬ್ರು. ಅವರನ್ನೇ ಊರಿನ ಮೂಲ ಪುರುಷ ಎಂದು ಪರಿಗಣಿಸಿ ಸಿದ್ದರಾಮನ ಹುಂಡಿ ಅಂತ ಹೆಸರಿಟ್ರಂತೆ. ಸಿದ್ದರಾಮಯ್ಯ ಊರಿನ ಜಾತ್ರೆ ಮಿಸ್ ಮಾಡೋದಿಲ್ಲ. ಸಿದ್ದರಾಮನ ಹುಂಡಿಯಲ್ಲಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಸಿದ್ದರಾಮಯ್ಯ ಎಲ್ಲಿದ್ದರೂ ಜಾತ್ರೆಗೆ ಬರ್ತಾರೆ, ಸ್ಟೆಪ್ ಹಾಕಿ ಹೋಗ್ತಾರೆ. ಒಳ್ಳೆ ಮಾಡ್ತಾರೆ ದೇವ್ರ ಸುಮ್ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಾರ ಅವರು ಹಬ್ಬ ಮಾಡಿಸೋದಕ್ಕೆ 3 ವರ್ಷಕ್ಕೆ ಹಬ್ಬ ಮಾಡ್ತೀನಿ ಬರ್ತಾರ. ಆಗ ಬಂದು ಈರ್ಕೆ ಕುಣಿತಾರಾಗ ಅದೇ ಡ್ಯಾನ್ಸ್ ಅವರು ಈರ್ಕೆ ಕುಣಿಯೋದೇ. ಅದೇ ನಮ್ಮ ಊರಲ್ಲಿ ಇವತ್ತೆಲ್ಲ ಅಷ್ಟಿಂದು ನಮ್ಮ ತಾಯಿ ತಂದೆ ಇಟ್ಟಿಂದು ಅದು ಈರ್ಕೆ ನಮ್ಮ ದೇವಸ್ಥಾನ ಮುಂದೆ ಕುಣಿಬೇಕು. ಅದೇ ಕೆಲಸ ಅವ್ರು ಬಿಟ್ಟಿದ್ದು. ಆಗ ಒಂದು 50 ಜನ ಕುಣಿತಿರುವಾಗ ಈಗಲೂ ನಮ್ಮ ಮಗನಿಗೆ ಸೇರಿದ್ದು. ಈಗ ನಮ್ಮ ಮೊಮ್ಮೈಕ್ಳು ಸೇರ್ತೀವಿ, ಅವ್ರ ಥರ ಈಗಲೂ ಕುಣಿಯೋದೇ ಬರಲ್ಲ. ಈಗಲೂ ಅಷ್ಟು ಥರ ಕೈ ತೋರಿಸೋದು ಬರಲ್ಲ ಆ ಥರ. ಅವರೇ ಒಂದನೇದು ಅಲ್ಲ. ಆಗ ಚಿಕ್ಕದಲ್ಲಿ ಯಾವನೋ 5 ರೂಪಾಯಿ ಬಹುಮಾನ ಕೊಟ್ಟಿದ್ದಂತ ಅವ್ರಿಗೆ. ಅದೇ ಆಗ ದೊಡ್ಡ ಕಾಸು 5 ರೂಪಾಯಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.